ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಸ್ವಲ್ಪ ವಾಯ್ಸ್ ಅತ್ಲಾಗೆ ಇತ್ಲಾಗೆ ಆಗ್ಬೋದು. ಈ ಸತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನೆಕ್ಸ್ಟಿಂದ ಈ ಥರ ಆಗಲೇ ರೀತಿ ನಾನು ನೋಡ್ಕೋತೀನಿ. ಏನಿವೆ ಶುರು ಮಾಡೋಣ ಬನ್ನಿ. ನೀವು ಇವತ್ತು ಯಾವ ಥರ ಮೂವಿನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಟ್ಯಾಕ್ 13 ಅಂತ. ಈ ಮೂವಿ ಕೊರಿಯನ್ ಭಾಷೆ ಹಾರರ್ ಥ್ರಿಲ್ಲರ್ ಮೂವಿ. ಈ ಮೂವಿ ಬಗ್ಗೆ ಜಾಸ್ತಿ ನಾನು ಏನೂ ಸಹ ಹೇಳೋಕ್ಕೆ ಹೋಗೋದಿಲ್ಲ. ಮೂವಿನ ನೋಡಾದ್ಮೇಲೆ ನೀವೇ ಹೇಳ್ತೀರಾ ಮೂವಿ ಹೇಗಿತ್ತು ಅಂತ. ಹಂಗೆ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ. ಈಗ ಮೊದಲನೇ ಇಟ್ಕೊಬಂದು ಒಂದು ಮಡಕೆ ಒಳಗೆ ಹಾಕ್ಬಿಟ್ಟು ಏನೇನೋ ಮಂತ್ರವನ್ನು ಜಪಿಸ್ತಾ ಇದ್ದಾಳೆ. ಈಗೇನೆ ಹಾವು ಚೇಳು ಪ್ರತಿಯೊಂದು ವಿಷ ತುಂಬಿರುವಂಥ ಪ್ರಾಣಿಗಳನ್ನೇ ಹಿಡ್ಕೊಂಡು ಬಂದಿದ್ದಾಳೆ. ಈಗ ಮಂತ್ರವನ್ನು ಹೇಳ್ತಾ ಇದ್ದಾಳೆ. ಮಂತ್ರವನ್ನು ಹೇಳ್ಬಿಟ್ಟು ಆ ನೀರನ್ನು ಆಚೆಗೆ ಚೆಲ್ಬಿಟ್ಟು ಅಲ್ಲ ಇದ್ದಂಥ ಒಂದು ಕೊಂಡಿ ಚೇಳನ್ನು ಎತ್ಕೊಂಡು ಹೇಳ್ತಾಳೆ, ಎಲ್ಲರೂ ಸಹ ಸತ್ತು ಹೋಗ್ತೀರಾ ಅಂತ. ಈಗ ಒಂದು ವೀಕ್ ಅರ್ಲಿಗೆ ಈಗ ಕತೆ ಒಂದು ವೀಕ್ ಅರ್ಲಿಗೆ ಬರುತ್ತೆ. ಇಲ್ಲಿ 2 ಟೀಮು ವಾಲಿಬಾಲನ್ನು ಆಡ್ತಾ ಇರುತ್ತೆ. ಈ ಟೀಮು ಗೆಲ್ಲುತ್ತೆ, ಇನ್ನೊಂದು ಟೀಮು ಸೋಲುತ್ತೆ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಅಂತ ಹೇಳ್ಬಿಟ್ಟು ಇವಳು ಸಹ ಫ್ರೆಂಡ್ಶಿಪ್ಪನ್ನು ಮಾಡ್ಕೋತಾಳೆ. ಹಿಂಗಿನ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಭೂಸವ ಬಂದುಬಿಡ್ತಾಳೆ. ಅದಾದಮೇಲೆ ಒಂದು ಚಪ್ಪಲಿಯನ್ನು ಇವ್ರ ಮೇಲೆ ಎಸ್ಬಿಡ್ತಾಳೆ. ಆವಾಗ ಎಸ್ತಂತವಳು ಆ ಹೂವು ಬಂದಿದ್ಲಲ್ವಾ, ಅವಳಿಗೆ ಹೇಳ್ತಾ ಇದ್ದಾಳೆ, ಅದನ್ನ ನನ್ನ ಕಾಲಿಗೆ ತೊಗೊಬಂದು ಹಾಕೋ, ನಿನ್ನ ಬಿಟ್ಬಿಡ್ತೀನಿ, ಇಲ್ಲ ಅಂದರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹಿಂಗೇನೆ ಹೋದಂಥವಳು ಅವಳು ಕಾಲಿಗೆ ಶೂವನ್ನು ಹಾಕೋದಕ್ಕೆ ಶುರುವನ್ನ ಮಾಡ್ತಾಳೆ. ಹಾಗೆ ಆಗ್ತಾ ಇರಬೇಕಾದ್ರೆ ಆದರೆ ಜಿನ್ನಿಗೂ ಮತ್ತು ಆರ್ನ್ಗೂ ಸಹ ಇದು ಸ್ವಲ್ಪನೂ ಸಹ ಇಷ್ಟ ಆಗ್ತಿರೋದಿಲ್ಲ. ತುಂಬ ಅಂದರೆ ತುಂಬಾ ಕೋಪ ಕೂಡ ಬರ್ತಾ ಇರುತ್ತೆ. ಅದಾದಮೇಲೆ ವಾಲಿಬಾಲ್ ಕೋರ್ಟ್ಗೆ ಬರುತ್ತೆ. ಇಲ್ಲಿ ನಮ್ಮ ಭೂಸಭ ತುಂಬ ಅಂದರೆ ತುಂಬಾ ವಾಲಿಬಾಲ್ನ ಪ್ರಾಕ್ಟೀಸನ್ನು ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಯಾಹ ಕೂಡ ಬರ್ತಾಳೆ. ಹಿಂಗೆ ಬಂದಂಥವಳು ನಮ್ಮ ಭೂಸಭ ಕರೆದು ಹೇಳ್ತಾಳೆ, ನಿನ್ನ ಜೊತೆ ವಾಲಿಬಾಲನ್ನು ಆಡಬೇಕು, ಬಂದು ಇಲ್ಲಿ ನಿಂತ್ಕೋ, ನಿನ್ನ ಕೈಲಿ ಆಗುತ್ತಾ ಇಲ್ವಾ ನನಗೆ ಅದೆಲ್ಲ ಗೊತ್ತಿಲ್ಲ, ನಾವಿಬ್ಬರಿಗೆ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅವಳು ವಾಲಿಬಾಲನ್ನು ಆಡೋದಕ್ಕೆ ಶುರುವನ್ನು ಮಾಡ್ಕೋತಾಳೆ. ಹಿಂಗೇನು ಮಾಡ್ಕೊಂಡಾದ್ಮೇಲೆ ಅವಳಿಗೆ ಸಿಕ್ಕಾಬಟ್ಟೆ ಆ ಬಾಲಿನಿಂದನೇ ಹೊಡಿತಾಳೆ ಕೂಡ. ಹಿಂಗೇನು ಹೊಡಿತಾ ಇರಬೇಕಾದ್ರೆ ಎದ್ದೇಳು ಅಂತ ಹೇಳ್ತಾ ಇದ್ದಾಳೆ. ಆದರೆ ಅವಳು ಯಾರಿಗೆ ಎದ್ದೇಳು ಅಂತ ಹೇಳ್ತಾ ಇದ್ದಾಳೆ ಅಂತ ನಿಮಗೆ ಕೈ ಅಂತ ಹೇಳಿದ ತಕ್ಷಣ ಅವಳು ಸಹ ಭೂಸಭ ಹೋಗ್ತಾಳೆ. ಆದರೆ ಹೋಗ್ತಾ ಇರಬೇಕಾದ್ರೆ ಕೋಚು ಕೂಡ ಹಿಂದೆನೇ ಹೋಗ್ತಾ ಇರಬೇಕಾದ್ರೆ ಅವಳ ಮೈ ಮೇಲೆಲ್ಲ ಕೈಯನ್ನು ಆಡಿಸ್ಕೊಂಡು ಹೋಗ್ತಾನೆ. ಆದರೆ ಯಾಕೋಸ್ಕರ ಆಡಿಸ್ತಾ ಅನ್ನೋದು ಯಾರಿಗೂ ಸಹ ಗೊತ್ತೇ ಇಲ್ಲ. ಈಗ ಒಂದು ರೆಸ್ಟೋರೆಂಟ್ಗೆ ಬರುತ್ತೆ. ಇಲ್ಲಿ ನಮ್ಮ ಹಾಂಗ್ಕಾಂಗು ಪಾರ್ಟ್ ಟೈಮ್ ಜಾಬನ್ನು ಮಾಡ್ತಾ ಇರ್ತಾಳೆ. ಇಲ್ಲಿ ಪಾರ್ಟ್ ಟೈಮ್ ಜಾಬನ್ನು ಮಾಡ್ತಾ ಇರೋಕ್ಕೆ ಒಂದು ಕಾರಣ ಇದೆ. ಅದೇನಪ್ಪ ಅಂದರೆ ಇವಳಿಗೆ ಚಿಕ್ಕ ವಯಸ್ಸಿನಲ್ಲಿ ಯಾರೋ ಒಬ್ಬರು ಬುಲ್ಲಿ ಅನ್ನೋರು ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟಿರ್ತಾರೆ. ದುಡ್ಡಿಗೋಸ್ಕರ ಮಿಡಲ್ ಸ್ಕೂಲಲ್ಲಿ ತುಂಬ ಅಂದರೆ ತುಂಬಾ ಹೊಡೆದಿರ್ತಾರೆ. ಹಂಗಾಗಿನೇ ಇವಳು ಪಾರ್ಟ್ ಟೈಮ್ ಜಾಬನ್ನ ಮಾಡ್ತಾ ಇರೋದು. ಅಂದಾಗೆ ಜಿನ್ಗೂ ಮತ್ತು ಹಾಂಗ್ಕುವೆ ಇಬ್ಬರು ಸಹ ಮಿಡಲ್ ಸ್ಕೂಲ್ನಲ್ಲಿ ಸ್ನೇಹಿತರಾಗಿದ್ದರು. ಹಂಗಾಗಿನೇ ಇಲ್ಲಿಗೂ ಸಹ ಬಂದಿರೋದು. ಈಗ ನಮ್ಮ ಜಿನ್ನು ಭೂಸಭ ಬಗ್ಗೆ ಕೇಳೋಕ್ಕೆ ಶುರುವನ್ನು ಮಾಡ್ತಾಳೆ. ಅಂದಾಗೆ ಅವಳಿಗೆ ಈಗಾಗಲೇ ಅಬಾರ್ಷನ್ ಆಗಿದೆ ಕೂಡ. ಅದರಲ್ಲೂ ಸಹ ಕೋಚ್ಗೂ ಮತ್ತು ಅವಳು ಇಬ್ಬರಿಗೂ ಸಹ ಅಫೇರ್ ಇದೆ. ಅದು ತುಂಬ ವರ್ಷದಿಂದ ಇದೆ. ಆದರೆ ಯಾರು ಸಹ ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳೋಕ್ಕೆ ಹೋಗಿಲ್ಲ ಅಂತ ಎಲ್ಲರೂ ಸಹ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಹಾಂಗ್ ಇದ್ಲು ಅಲ್ವಾ, ಅವಳು ಹೋಗ್ತಾಳೆ, ಆದರೆ ಆಗ್ತಿರೋದಿಲ್ಲ. ಅದೇ ಟೈಮ್ಗೆ ನಮ್ಮ ಜಿನ್ನ ಸ್ಕರ್ಟ್ ಮೇಲೆ ಎಂಥದೋ ಒಂದು ಸಾಸು ಬಿದ್ದುಬಿಡುತ್ತೆ. ಅದನ್ನು ಕ್ಲೀನ್ ಮಾಡೋಕ್ಕೋಸ್ಕರ ಅವಳು ಬಾತ್ರೂಮ್ಗೆ ಎದ್ದೋಗ್ಬಿಡ್ತಾಳೆ. ಹಿಂಗೇನೆ ಎದ್ದೋಂಥವಳು ವಾಶನ್ನು ಮಾಡ್ಕೋತಾ ಇರ್ಬೇಕಾದ್ರೆ ಅಲ್ಲಿ ಗನನ್ ಅನ್ನೋ ಒಬ್ಬ ಹುಡುಗ ಬರ್ತಾನೆ. ಹಿಂಗೆ ಬಂದಂಥವನು ಕ್ಯಾಶುವಲ್ ಆಗಿ ಮಾತಾಡ್ಸೋಕ್ಕೆ ಶುರುನ ಮಾಡ್ತಾನೆ. ಇದು ನಿಮಗೆ ಫಸ್ಟ್ ಡೇನಾ, ಏನು ಕ್ಲಾಸು, ಏನು ಇದು ಅಂತ ಎಲ್ಲ ತುಂಬಾ ಇನ್ಫಾರ್ಮೇಷನನ್ನು ತಿಳ್ಕೊಬೇಕಾದ್ರೆ ಅಲ್ಲಿಗೆ ಆನ್ ಕೂಡ ಬಂದುಬಿಡ್ತಾಳೆ. ಹಿಂಗೆ ಬಂದಂಥವಳು ಹೇಳ್ತಾ ಇದ್ದಾಳೆ, ನೀನು ಇವನ ಜೊತೆ ಜಾಸ್ತಿ ಸಹವಾಸವನ್ನು ಮಾಡೋದಕ್ಕೆ ಹೋಗಬೇಡ. ಯಾಕೆ ಅಂದರೆ ಇವನು ಒಬ್ಬ ಭೂಸಭಾನ ಬಾಯ್ ಫ್ರೆಂಡು. ಅವಳಿಗೆ ತುಂಬ ಜನ ಬಾಯ್ ಫ್ರೆಂಡು. ಹಂಗಾಗಿ ಇವನು ಸಹ ಅವಳಿಗೆ ಬಾಯ್ ಫ್ರೆಂಡು. ಹಾಗಾಗಿ ಇವನೊಬ್ಬ ಬಾಸ್ಕೆಟ್ಬಾಲ್ ಪ್ಲೇಯರ್ ಕೂಡ. ನೀನು ಇವನ ಜೊತೆ ಸಹವಾಸವನ್ನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ಬಿಡ್ತಾಳೆ. ಈಗ ಮತ್ತೆ ಸ್ಕೂಲ್ಗೆ ಬರುತ್ತೆ. ಇಲ್ಲಿ ನಮ್ಮ ಭೂಸಭಾ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಟೆರರ್ಸ್ಗೆ ಬಾ ಅಂತ ಕರೆದ್ಬಿಟ್ಟು ಹೋಗ್ತಾಳೆ. ಯಾವುದಕ್ಕೆ ಇವಳು ಸಹ ಓಕೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇವಳು ಸಹ ಟೆರರ್ಸ್ಗೆ ಹೋಗ್ತಾಳೆ. ಹಿಂಗೆ ಟೆರರ್ಸ್ಗೆ ಹೋದಂಥವಳು ಭೂಸಭಾ ಹೇಳ್ತಾ ಇದ್ದಾಳೆ, ಇನ್ಮೇಲಿಂದ ನಾನು ನೀನು ಸುಮ್ಮನೆ ಯಾಕೆ ಗುದ್ದಾಡೋದು ಇದೆಲ್ಲ. ಹಿಂಗೇನೆ ಇವರಿಬ್ಬರು ಸಹ ಹೊಡೆದಾಡ್ಕೊಂಡು ನಮ್ಮ ಭೂಸಭಾನ ಜಿನ್ನು ಕೆಳಕ್ಕೆ ತಳ್ಬಿಟ್ಟು ಸಾಯಿಸೋ ಥರ ಇವಳಿಗೆ ಕಾಣಿಸ್ಬಿಡುತ್ತೆ. ಆವಾಗ ಇವಳು ಸಹ ಅದನ್ನೆಲ್ಲ ಮಾಡ್ಬಿಟ್ಟು ಫ್ರೆಂಡ್ಸ್ ಆಗಿಬಿಡ್ತಾಳೆ. ಅವಳಿಗೆ ಮತ್ತೆ ಸ್ಕೂಲ್ಗೆ ಬರುತ್ತೆ. ಇಲ್ಲಿಗೆ ಬಂದಂಥದ್ದು ನಮ್ಮ ಜಿನ್ನು ಗನನ್ಗೆ ಮೆಸೇಜನ್ನು ಮಾಡ್ತಾ ಇದ್ದಾಳೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಇವರಿಬ್ರಿಗೂ ಸಹ ಲವ್ ಶುರು ಆಗ್ಬಿಟ್ಟು ತುಂಬ ದೂರ ಹೋಗ್ಬಿಟ್ಟಿದೆ. ಈಗ ಮತ್ತೆ ಸ್ಕೂಲ್ಗೆ ಬರುತ್ತೆ. ಹೀಗೆ ಬಂದಂಥದ್ದು ನಮ್ಮ ಭೂಸಭಾ ಹೇಳ್ತಾ ಇದ್ದಾಳೆ, ನಿನಗೆ ಯಾವುದೋ ಒಂದು ಹೇಳೋ ನನಗೆ ತುಂಬ ಭಯ ಆಗುತ್ತೆ, ನಾನು ಅಂಥ ಜಾಗಕ್ಕೆಲ್ಲ ಬರಲ್ಲ ಅಂತ ಇದ್ದಾಳೆ. ಆದರೆ ಇವಳು ನಾವಿಬ್ಬರು ಬೆಸ್ಟ್ ಫ್ರೆಂಡ್ ತಾನೆ, ಅದರಲ್ಲಿ ಭಯ ಏನಿದೆ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಹಿಂಗೆ ಕರ್ಕೊಂಡು ಹೋದಂಥವಳು ಒಂದು ಬಾರಿಗೆ ಕರ್ಕೊಂಡು ಬರ್ತಾಳೆ. ಹಿಂಗೆ ಕರ್ಕೊಂಡು ಬಂದ್ಲು ಅಲ್ವಾ, ಅವಾಗ ನಮಗೆ ಗೊತ್ತಾಗುತ್ತೆ ಇವಳನ್ನ ಪ್ರಾಸ್ಟಿಟ್ಯೂಷನ್ಗೆ ಅವಳು ಕಳಿಸಿದ್ದಾಳೆ ಅಂತ. ಹಿಂಗೆ ಕಳಿಸ್ತಂಥವಳು ಅವಳು ಸ್ವಲ್ಪ ದುಡ್ಡನ್ನು ಇಸ್ಕೊಂಡು ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ. ಇವಳು ಮಾತ್ರ ಏನಾಗ್ತಾ ಇದೆ ಅಂತ ಗೊತ್ತಾಗೋ ಅಷ್ಟರಲ್ಲಿ ಇನ್ನೇನು ಎಲ್ಲ ಮುಗ್ದೋಯ್ತು ಅಂತ ಅಂದ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಇವಳ ಮೇಲಿನ ಕೈಯನ್ನು ಹಾಕ್ಬಿಡ್ತಾನೆ. ಅಷ್ಟೇ ಇವಳ ಕೈಯಲ್ಲಿ ಒಂದು ಚಾಕು ಇದ್ದ ಕಾರಣ
ಎಲ್ಲರಿಗೂ ಸಹ ಚುಚ್ಚಿಬಿಟ್ಟು ಅಲ್ಲಿಂದ ಓಡ್ ಬಂದುಬಿಡ್ತಾಳೆ ಆಚೆಗೆ. ಹಿಂಗೇನೆ ತುಂಬ ಭಯದಿಂದ ಓಡ್ ಬಂದಂಥವಳು ಇವಳು ಇದು ಭೂಸಭಾ ಇದ್ದಂಥ ಜಾಗಕ್ಕೆ ಬರ್ತಾಳೆ. ಬಂದು ಕೇಳ್ತಾಳೆ, ನೀನು ಈ ಕೆಲಸನ ಮಾಡ್ತಾ ಇದೆಯಾ, ನೀನು ಮನುಷ್ಯನೇ ಅಲ್ಲ, ನಿನಗೆ ಮನುಷ್ಯತ್ವನೇ ಇಲ್ಲ, ನೀನೊಬ್ಬಳು ರಾಕ್ಷಸಿ ಅಂತ ಹೇಳ್ತಾ ಇದ್ದಾಳೆ. ನೀನು ನಾನು ಜೈಲಿಗೂ ಕೂಡ ಹಾಕಿಸ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ನಿನ್ನ ಹತ್ರ ಪ್ರೂಫ್ ಇದೆಯಾ? ನನ್ನ ಹತ್ರ ಇದೆ ನೋಡಲ್ಲಿ ಅಂತ ಹೇಳ್ತಾ ಇದ್ದಾಳೆ. ಅಂದಾಗೆ ಇವಳು ಆ ಪ್ರಾಟೆಸ್ಟ್ ಸ್ಟೇಷನ್ಗೆ ಹೋಗಿದ್ಲು ಅಲ್ವಾ, ಅಲ್ಲಿರುವಂಥ ವೀಡಿಯೋನ ಇವಳು ತೊಗೊಂಡು ಬಂದಿದ್ದಾಳೆ. ಇವಳು ಹೋಗಿದ್ಲು ಅನ್ನೋದಕ್ಕೆ ಯಾವುದೇ ಥರ ಪ್ರೂಫ್ ಇಲ್ಲ ಅಂತ ಹೇಳ್ಬಿಟ್ಟು ಜಿನ್ನು ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ. ಈಗ ನಮ್ಮ ಜಿನ್ನು ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗಬೇಕು ಅಂತ ತುಂಬಾ ಟ್ರೈನ ಮಾಡ್ತಾಳೆ. ಆದರೆ ಆಗದೇ ಇಲ್ಲ, ಟ್ರಾನ್ಸ್ಫರ್ ಆಗೋದಕ್ಕೆ ಆಗೋದೇ ಇಲ್ಲ. ಇನ್ನೇನು ಮಾಡೋದು, ಇಲ್ಲೇ ಉಳ್ಕೋಬೇಕು ಅಂತ ಫಿಕ್ಸ್ ಕೂಡ ಆಗಿಬಿಡ್ತಾಳೆ ಕೂಡ. ಆವಾಗ ನಮ್ಮ ಜಿನ್ನು ಗನನ ಹತ್ರಕ್ಕೆ ಬರ್ತಾಳೆ. ಬಂದು ಕೇಳ್ತಾಳೆ, ನೀನು ಇದೆಯಾ, ಚೆನ್ನಾಗಿದೆಯಾ ಅಂತ. ಅದಕ್ಕೆ ಇವನಿದ್ದನು ಸಹ ನಮ್ಮ ಲವ್ ಅಪ್ರೋಚನ್ನು ನಾನು ಮದರ್ ಹತ್ರ ಹೇಳಿದೆ, ಅವರು ಸಹ ಇನ್ನೂ ಏನು ಸಹ ಮಾತಾಡೋಕ್ಕೆ ಶುರುವನ್ನು ಮಾಡಿಲ್ಲ ಅಂತ. ಅವಾಗ ಮತ್ತೆ ಅಲ್ಲಿಂದ ಕಟ್ ಆಗಿಬಿಟ್ಟು ನಮ್ಮ ಜಿನ್ನು ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾತಾಡ್ತಾಳೆ. ಅಂದಾಗೆ ಇವನು ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊ ಬಂದಾಗ ಹಿಂಗೇನೆ ಪ್ರಾಕ್ಟೀಸನ್ನು ಮುಗಿಸ್ಕೊಂಡು ಮೆಸೇಜನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಭೂಸಭಾ ಕೂಡ ಬಂದುಬಿಟ್ಟು ಇವನು ಫೋನನ್ನು ತೆಗೆದು ನೆಲಕ್ಕೆ ಹೊಡೆದ್ಬಿಡ್ತಾಳೆ. ನೀನು ನನ್ನನ್ನು ತಾನೇ ಇಷ್ಟಪಡ್ತಾ ಇರೋದು, ನೀನು ಯಾಕೆ ಅವಳ ಹಿಂದೆ ಓಡಾಡ್ತಾ ಇದೆಯಾ, ನೀನು ನನ್ನ ಜೊತೆನೇ ಇರಬೇಕು ಅಂತೇಳ್ಬಿಟ್ಟು ತುಂಬಾ ಕೂಗಾಡೋಕ್ಕೆ ಶುರುವನ್ನು ಮಾಡ್ತಾಳೆ. ಆದರೆ ಇವನಿಗೆ ತುಂಬ ಕೋಪ ಬಂದಿದ್ದ ಕಾರಣ ಅವಳನ್ನು ತಳ್ಳಿಬಿಟ್ಟು ಹೇಳ್ತಾನೆ, ನಾನು ಅವಳನ್ನು ಲವ್ ಮಾಡ್ತಾಯಿಲ್ಲ, ಅವಳ ಜೊತೆ ಮದುವೆನೂ ಆಗಿಬಿಟ್ಟು ತುಂಬ ಮಕ್ಕಳನ್ನ ಮಾಡ್ಕೋತೀನಿ, ನಿಂಗೇನಾದರೂ ಪ್ರಾಬ್ಲಮ್ಮಾ, ಇವು ಈಡಿಯಟ್, ನೀನೊಬ್ಬಳು ಕೆಟ್ಟದಾಗಿ ಬೈದ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಹಿಂಗೆ ಹೋಗ್ತಾ ಇರಬೇಕಾದ್ರೆ ಅವನು ಫೋನಲ್ಲೇ ಬಿದ್ದಿರೋದನ್ನ ನೋಡ್ತಾನೆ. ನಾನು ಫೋನ್ ಬಿಟ್ಟೆ ಅಂತ ಹೇಳ್ಬಿಟ್ಟು ಹಿಂಗೆ ತಿರುಗಿ ಹೋಗ್ತಾ ಇರಬೇಕಾದ್ರೆ ಭೂಸಭಾ ಇದ್ದವಳು ಬಂದುಬಿಟ್ಟು ಚುಚ್ಚಿಬಿಡ್ತಾಳೆ ಅವಳು ಹೊಟ್ಟೆಗೇನೆ. ಅದೇ ಟೈಮ್ಗೆ ಕೋಚು ಕೂಡ ಬಂದುಬಿಟ್ಟು ತಡಿತಾನೆ ಭೂಸಭಾನ. ಅದಾದಮೇಲೆ ಗನನ್ನು ಎಲ್ಲರೂ ಸಹ ಆಸ್ಪತ್ರೆಗೆ ಎತ್ಕೊಂಡಾರೆ. ಹೀಗೆ ನಮ್ಮ ಕೋಚು ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಮಕ್ಕಳನ್ನ ಕರ್ಕೊಂಡು ಬಂದಾಗ ನೋಡ್ತಾರೆ ಅಲ್ಲಿ ಭೂಸಭಾ ನೇಣು ಹಾಕ್ಕೊಂಡು ಸತ್ತೋಗ್ಬಿಟ್ಟಿರ್ತಾಳೆ. ಇಲ್ಲಿಂದನೇ ಪ್ರೆಸೆಂಟ್ ಕತೆ ಶುರುವಾಗೋದು ಕೂಡ. ಈಗ ಅವಳು ಸತ್ತೋದ್ಲು ಅಲ್ವಾ, ಯಾಕೆ ಸತ್ತೋದ್ಲು, ಯಾರೋ ಮರ್ಡರೇ ಮಾಡಿರಬಹುದು ಅಂತ ಎಲ್ಲರೂ ಸಹ ಅಂದ್ಕೊತಾ ಇರಬೇಕಾದ್ರೆ ಅವಳಿಗೆ ಶಾಂತಿ ಆಡೋದಕ್ಕೋಸ್ಕರ ತುಂಬ ಸ್ವಾಮೀಜಿಗಳು ಬರ್ತಾರೆ. ಹಿಂಗೆ ಬಂದಂಥವ್ರು ಮಂತ್ರಗಳನ್ನ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಆ ಆತ್ಮ ಬರಬಾರ್ದು ಅಂತ ಮಂತ್ರಗಳನ್ನ ಹೇಳ್ತಾ ಇರ್ತಾರೆ. ಹಿಂಗಿನ ಮಂತ್ರಗಳನ್ನು ಹೇಳ್ತಾ ಇರಬೇಕಾದ್ರೆ ನಮಗೆ ಇನ್ನೊಂದು ವಿಷಯ ಇಲ್ಲಿ ಗೊತ್ತಾಗುತ್ತೆ. ಆ ಪ್ಲೇ ಗ್ರೌಂಡ್ ಇತ್ತು ಅಲ್ವಾ, ಆ ಪ್ಲೇ ಗ್ರೌಂಡಲ್ಲಿ ಯಾರು ಕೂಡ ಇನ್ನೊಬ್ಬರು ಮಂತ್ರವನ್ನು ಮಾಡಿಬಿಟ್ಟು ಮಾಟ ಮಂತ್ರವನ್ನು ಮಾಡ್ತಾ ಇರೋದು. ಅದಾದಮೇಲೆ ಈಗೇನು ಇಲ್ಲೇನು ಮಾಡ್ತಾ ಇದ್ದಾರೋ ಅಲ್ಲೂ ಸಹ ಅದನ್ನೇ ಮಾಡ್ತಾ ಇದ್ದಾರೆ ಕೂಡ. ಅದು ಅದೇ ನೇಣಾಕೊಂಡು ಸತ್ತೋದ್ಲಲ್ವ ಅದೇ ಜಾಗದಲ್ಲಿ. ಇದೇ ಟೈಮಿಗೆ ಕರೆಂಟು ಕೂಡ ಹೋಗ್ಬಿಡುತ್ತೆ. ಅದಲ್ಲದೆ ಯಾರೋ ತುಂಬಾ ಜೋರಾಗಿ ಕೂಗಾಡ್ತಾ ಇದ್ದಾರೆ ಅಂತ ತುಂಬಾ ಜೋರಾಗಿ ಕೂಗಾಡ್ತಾ ಇರಬೇಕಾದ್ರೆ ಅವಳ ಡೆಡ್ ಬಾಡಿ ಇತ್ತು ಅಲ್ವಾ, ಅದೇ ಭೂಸಭಾ ಡೆಡ್ ಬಾಡಿ, ಆ ಡೆಡ್ ಬಾಡಿ ಬಂದುಬಿಟ್ಟು ನಮ್ಮ ಜಿನ್ನ ಮುಂದಕ್ಕೆ ಬಿದ್ದುಬಿಡುತ್ತೆ. ಹಿಂಗೆ ಬಿದ್ದಂಥದ್ದು ಕಣ್ಣನ್ನು ಬಿಟ್ಬಿಡುತ್ತೆ ಆ ಡೆಡ್ ಬಾಡಿ. ಅದಾದಮೇಲೆ ಇವರು ಮಲ್ಕೊಂಡಿರೋ ಜಾಗಕ್ಕೆ ಬರುತ್ತೆ. ಹಿಂಗೇನೆ ಮಲ್ಕೊಂಡಿರ್ಬೇಕಾದ್ರೆ ನಮ್ಮ ಜಿನ್ ಕೇಳ್ತಾ ಇದ್ದಾರೆ, ಈ ದೆವ್ವ ಭೂತ ಎಲ್ಲ ನಿಜನ ಇಲ್ಲ ಸುಮ್ಮನೆ ಸುಳ್ಳ ನಮ್ಮ ಜೊತೆ ಇಲ್ಲೇನೆ ಅಂತ ಹೇಳ್ಬಿಟ್ಟು ಅವಳನ್ನು ಮಲಗಿಸ್ಬಿಡ್ತಾರೆ. ಹಿಂಗೇನು ಎಲ್ಲರೂ ಸಹ ಮಲ್ಕೊಂಡಾದ್ಮೇಲೆ ಒಂದು ಚೇರ್ ಜರುಗ್ತಾ ಇರೋದು ನಮ್ಮ ಆರ್ನಿಗೆ ಕಾಣುತ್ತೆ. ಹಂಗೇನು ಕಾಣ್ತಾ ಇರಬೇಕಾದ್ರೆ ಜಿನ್ನನ್ನು ಜೋರಾಗಿ ಕೂಗ್ತಾ ಇದ್ದಾಳೆ, ಜಿನ್ ಜಿನ್ ಅಂತ. ಆದರೆ ಅವಳು ಸಹ ಯಾವುದಕ್ಕೂ ರೆಸ್ಪಾಂಡೇ ಮಾಡ್ತಾಯಿಲ್ಲ. ಈಗ ಹಿಂದೆ ತಿರುಗಿ ನೋಡಿದ್ರೆ ಯಾವುದೋ ಸತ್ತು ನೇಣು ಹಾಕ್ಕೊಂಡು ಸಾಯ್ತಾ ಇರೋದು ನಮಗೆ ತೋರಿಸ್ತಾ ಇದ್ದಾರೆ. ಹಿಂಗೆ ಸಾಯ್ತಾ ಇದ್ಲು ಅಲ್ವಾ, ಅದು ಬೇರೆ ಯಾರಲ್ಲ, ಜಿನ್ನೇನೆ ಸತ್ತೋಗ್ತಿರೋದು. ತುಂಬಾ ಬ್ರೂಟಲಾಗಿ ಸಾಯಿಸ್ತಾ ಇದೆ ಆ ದೆವ್ವ. ಹಿಂಗೇನೆ ಸಾಯಿಸ್ತಾ ಇರಬೇಕಾದ್ರೆ ಆಳನ್ನು ಜೋರಾಗಿ ಕಿರ್ಸ್ಕೊಂಡ್ಬಿಡ್ತಾಳೆ. ಇವಳು ಈಗ ಕಂಡಿದ್ದ ಕನಸ. ಅವಾಗ ಇವರು ಸಹ ಬಂದು ಹೇಳ್ತಾಳೆ, ನಿನ್ನ ಕೆಟ್ಟ ಡ್ರೀಮನ್ನು ಬಿಟ್ಬಿಟ್ಟು ಸುಮ್ಮನೆ ಮಲ್ಕೋ, ಅದರಲ್ಲೂ ಅಲ್ಲಿ ಇಲ್ಲಿ ಅಂತ ಏನು ಸಹ ತೋರಿಸೋದಕ್ಕೆ ಹೋಗಬೇಡ, ಅದೆಲ್ಲ ಸುಮ್ಮನೆ ನಿನ್ನ ಭ್ರಮೆಗೆ ಉಳ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಅವಳನ್ನು ಹಂಗೇನೆ ಸುಮ್ಮನೆ ಸಮಾಧಾನ ಮಾಡಿಬಿಟ್ಟು ಮಲಗಿಸ್ಬಿಡ್ತಾರೆ. ಈಗ ಬೆಳಗ್ಗೆ ಆಗಿಬಿಡುತ್ತೆ. ಅದೇ ಮಾಟ ಮಂತ್ರ ಎಲ್ಲ ಮಾಡಿದ್ರು ಅಲ್ವಾ, ಅದನ್ನ ನೋಡಿಬಿಟ್ಟು ಅಲ್ಲೇ ಇದ್ದಂಥ ಒಂದು ಪ್ಯೂನ್ ಆಂಟಿ ತುಂಬಾ ಬೈತಾ ಇದ್ದಾಳೆ, ಇದನ್ನೆಲ್ಲ ನಾನು ಕ್ಲೀನನ್ನು ಮಾಡೋದಿಲ್ಲ, ನೀವೇ ಬೇಕಿದ್ರೆ ಮಾಡ್ಕೋಬೋಗಿ, ಇದೆಲ್ಲ ಏನಿದು ಗಲೀಜು ಅಂತ ಹೇಳ್ಬಿಟ್ಟು ನಾನು ಈಗಲೇ ಹೋಗ್ಬಿಟ್ಟು ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟನ್ನು ಮಾಡ್ತೀನಿ, ನೀವೆಲ್ಲ ಸಹ ಪ್ರಾಕ್ಟೀಸನ್ನು ಮಾಡ್ಕೋಗಿ, ಇದ್ರ ಬಗ್ಗೆ ನಾನು ಇದು ಮಾಡ್ತೀನಿ, ನೀವು ಉದ್ಯೋಗವನ್ನು ಓಡಿಸ್ತಾ ಇದ್ದೀರಾ ಇಲ್ಲಾಂದರೆ ಪಾಠವನ್ನು ಮಾಡೋದಕ್ಕೆ ಬಂದಿದ್ದಾರೆ ಅಂತ ಕೋಚ್ಗೆ ಸಿಕ್ಕಾಪಟ್ಟೆ ಬೈತಾ ಇದ್ದಾಳೆ. ಈಗ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಸೇರಿಕೊಂಡು. ಹಿಂಗೇನೆ ಪ್ರಾಕ್ಟೀಸನ್ನು ಮಾಡ್ತಾ ಇರಬೇಕಾದ್ರೆ ನಮ್ಮ ಯಾವ ಕತ್ತೈತಿ ನೋಡ್ತಾಳೆ. ಅಲ್ಲಿ ಭೂಸಭಾ ಅಲ್ಲಿರೋ ಬಾಡಿ ಮುಂದಕ್ಕೆ ನಡ್ಕೊಂಡು ಬರ್ತಾ ಇದೆ ಕೆಳಗಡೆ. ಅದು ಕತ್ತೆತ್ತಿ ಮೇಲೆ ನೋಡಿದ್ರೆ ಅವಳು ಎಸ್ತಿದ್ದಂಥ ಬಾಲು ಅದು ಭೂಸಭಾ ಮುಖವಾಗಿ ಬಂದು ಇವಳಿಗೇನೆ ಹೊಡೆದ್ಬಿಡುತ್ತೆ. ಈಗ ಹೊಡೆದಂಥದ್ದು ಕೆಳಗೆ ಬಿದ್ದೋಗ್ಬಿಡ್ತಾಳೆ. ಅಲ್ಲಿದ್ದಂಥವರೆಲ್ಲ ಸಹ ಯಾ ಅಂತ ಹೇಳ್ಬಿಟ್ಟು ಎತ್ತೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಮಾಡ್ತಾ ಇರಬೇಕಾದ್ರೆ ಅವಳು ಜಿನ್ ಮೇಲೆ ಬಿದ್ದುಬಿಡ್ತಾಳೆ. ಇದೆಲ್ಲ ಆಗಿದ್ದು ನಿನ್ನಿಂದನೇ, ನೀವು ನಿನ್ನ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಸತ್ತು ಹೋಗ್ತೀರಾ ಅಂತ. ಅದೇ ಟೈಮ್ಗೆ ಗನನ್ ಕೂಡ ಫೋನನ್ನು ಮಾಡಿಬಿಡ್ತಾನೆ. ಅದೇ ಟೈಮಿಗೆ ಕರೆಂಟು ಕೂಡ ಹೊರಟೋಗ್ಬಿಡುತ್ತೆ. ಅದೇ ಟೈಮ್ಗೆ ನಮ್ಮ ಆಂಟಿನೂ ಕೂಡ ಎಲ್ಲನೂ ಹೋಗ್ಬಿಡ್ತಾಳೆ. ಎಲ್ಲೋ ಹೋಗಿರಲ್ಲ, ಇವ್ರನ್ನೆಲ್ಲ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಹಿಂದೆನೂ ಓಡಾಡ್ತಾ ಇರ್ತಾಳೆ. ಈ ಡೋರ್ ಮಾತ್ರ ಲಾಕ್ ಆಗಿರೋ ಕಾರಣ ಆಚೆಗೆ ಹೋಗೋಕ್ಕೆ ಆಗ್ತಾ ಇರೋದಿಲ್ಲ ಅಲ್ವಾ. ಈಗ ನಮ್ಮ ಆಂಟಿ ಇದ್ದಂಥವಳು ಒಂದು ಗ್ಲಾಸ್ ಪೀಸನ್ನು ತೊಗೊಂಡು ನಿಮ್ಮನ್ನೆಲ್ಲ ಸಾಯಿಸ್ತೀನಿ ಅಂತ ಮುಂದೆ ಬರ್ತಾಳೆ. ಅದೇ ಟೈಮ್ಗೆ ನಮ್ಮ ಗನನ್ ಕೂಡ ಒಳಕ್ಕೆ ಬಂದಿದ್ದ ಕಾರಣ
ಡೋರನ್ನು ತಕ್ಕೊಂಡು ಒಳಗೆ ಬಂದಿದ್ದ ಕಾರಣ ಆ ಆಂಟಿಗೆ ಬಂದಿದ್ದಂಥ ಸ್ಪಿರಿಟ್ ಅಂದರೆ ದೆವ್ವ ಅಲ್ಲಿಂದ ಬಿಟ್ಟು ಹೋಗ್ಬಿಡುತ್ತೆ. ಈಗ ನಮ್ಮ ಆಂಟಿನ ಎಲ್ಲರೂ ಸಹ ಆಸ್ಪತ್ರೆಗೆ ದಾಖಲನ್ನು ಮಾಡ್ತಾರೆ. ಈಗ ಇವರು ಒಂದು ಜಾಗಕ್ಕೆ ಬಂದಿದ್ದಾರೆ. ಶಾಮ್ಯಾನ್ ಅನ್ನೋ ಒಬ್ಬ ಮಾಂತ್ರಿಕನ ಹತ್ರಕ್ಕೆ ಬರ್ತಾರೆ. ಇವನು ಹೇಳ್ತಾ ಇದ್ದಾನೆ, ಇದು ಮಾಮೂಲಿ ಸ್ಪಿರಿಟ್ ಅಲ್ಲ, ಇದು ತುಂಬಾ ಡೇಂಜರಸ್ ಆದಂಥ ಸ್ಪಿರಿಟು. ನೀವೆಲ್ಲರೂ ಸಹ ತುಂಬಾ ಕೇರ್ಫುಲ್ಲಾಗಿ ಇರಬೇಕು. ಯಾವಾಗ ಯಾರು ಸಾಯ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆವಾಗ ಇವನು ಒಂದು ಪರಿಹಾರ ಅಂತ ಹೇಳ್ಬಿಟ್ಟು ಒಂದು ಚಾಕುವನ್ನು ತರಿಸ್ಕೊ ಅಂತಾನೆ ಅವನ ಅಸಿಸ್ಟೆಂಟ್ ಕೈಲಿ ಹಿಂಗೆ ತರಿಸ್ಕೊಂಡು ಹೇಳ್ತಾ ಇದ್ದಾನೆ, ಇದರಿಂದ ನೀವು ಅದಕ್ಕೇನಾದರೂ ಚುಚ್ಚಿದ್ರೆ ಅದು ಬೇಕಾದರೆ ಸರ್ವನಾಶ ಆಗ್ಬೋದು ಅಂತ ಹೇಳ್ತಿದ್ದಂಗೆ ಅವನೇ ಚುಚ್ಕೊಬಿಟ್ಟಿದ್ದಾನೆ ಗಂಟ್ಲಲ್ಗೇನೆ. ನೋಡ್ತಿದ್ದಂಗೆ ಹಿಂಗೆ ಏನಾದ್ರು ನೋಡ್ಕೊಂತ ಇದ್ದಂಗೆ ಮಂತ್ರಗಳನ್ನ ಹೇಳ್ತಾ ಇದ್ದಾನೆ. ಬಟ್ ಆದರೆ ಅದು ವರ್ಕೌಟೇ ಆಗ್ತಾ ಆಚೆಗೆ ಓಡೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬರು ದೊಡ್ಡ ಮನುಷ್ಯ ಥರ ಕರ್ಟನಿಂದ ಎದ್ದು ಬರೋದು ಕಾಣಿಸ್ತಾ ಇದೆ. ಹಾಗೆ ಎದ್ದು ಬಂದಂಥವ್ರು ವಿಂಡೋಯಿಂದ ಆಚೆಗೆ ಓಡೋಗ್ಬಿಡ್ತಾರೆ. ಆದರೆ ಯಾಕೆ ಓಡೋದು ಅಂತ ಮಾತ್ರ ಅವಳಿಗೆ ಗೊತ್ತಾಗೋದಿಲ್ಲ. ಹಿಂಗೇನೆ ನೋಡ್ತಾ ಇರ್ಬೇಕಾದ್ರೆ ಹಾಸಿಗೆ ಮೇಲೆ ದಪ್ಪ ಕಾಲಿನ ಯಾರೋ ಒಬ್ಬ ಮನುಷ್ಯ ಬರ್ತಾ ಇರೋದು ಕಾಣ್ತಾ ಇದೆ. ಹಿಂಗೆ ಓಡೋಗ್ತಾ ಇರ್ಬೇಕಾದ್ರೆ ಅವಳಿಗೆ ಒಂದು ಚೇರ್ ಬಂದ್ಬಿಟ್ಟು ಇವಳು ಒಂದು ಚಾಕುನ ಹಿಡ್ಕೊಂಡ್ಬಿಟ್ಟು ನೀನು ಇಲ್ಲ ಇದೆಯಾ, ನೀನು ಬಂದರೆ ನಾನು ಚುಚ್ಚಿ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಮೆಸೇಜ್ ಬರುತ್ತೆ. ಆವಾಗ ನೀನು ಆಲ್ಮೋಸ್ಟ್ ಆದರೆ ಡೈಡ್ ಅಂತ ಬಂದುಬಿಟ್ಟಿರುತ್ತೆ. ಅದನ್ನು ನೋಡ್ತಿದ್ದಂಗೆ ಇವಳಿಗೆ ತುಂಬಾ ಗಾಬರಿ ಆಗ್ತಾ ಇದೆ. ಅದಲ್ಲದೆ ಇಬ್ಬತ್ತು ಬುಕ್ಸು ಎಲ್ಲ ಸಹ ಇವಳ ಮೇಲೆ ಬೀಳೋ ಬಾಕ್ಸಿಗೆ ಚುಚ್ಚಿಬಿಟ್ಟಿದ್ದಾಳೆ. ಅಂದರೆ ಇವಳು ರೂಮನ್ನು ಶಿಫ್ಟ್ ಮಾಡಬೇಕು ಅಂತ ಬಾಕ್ಸನ್ನು ತೊಗೊಂಡೋಗ್ತಾ ಇದ್ದು ಒಳ್ಳೇದಾಯಿತು. ಈಗ ಎಕ್ಸಾಮಲ್ಲಿಗೆ ಬರುತ್ತೆ. ಇಲ್ಲಿ ಯಾವುದೋ ಒಂದು ಎಕ್ಸಾಮಲ್ಲಿ ಯಾರು ನಡ್ಕೊಂಡು ಬರ್ತಾ ಇದ್ದಾರೆ, ಅದು ಬೇರೆ ಯಾರೋ ಅಲ್ಲ, ಭೂಸವಾನೆ ನಡ್ಕೊಬಂದು ನನಗೆ ಆನ್ಸರ್ ಎಕ್ಸಾಮ್ ಪೇಪರನ್ನು ಕೊಡಿ ನನಗೆ ಅಂತ ಹೇಳ್ತಿದ್ದಂಗೆ ಎಲ್ಲ ಸಹ ಬಿದ್ನೋ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದು ಸಹ ನಗ್ತಾ ಇರುತ್ತೆ ಕೂಡ. ಹಿಂಗೇನೆ ನಗ್ತಾ ಇರಬೇಕಾದ್ರೆ ನೀವು ಸಡನ್ನಾಗಿ ಈ ಥರ ಎದ್ದು ಬಂದರೆ ಎಲ್ಲರಿಗೂ ಸಹ ಲಾಸ್ ಆಗಿಬಿಡುತ್ತೆ. ಇನ್ಮೇಲಿಂದ ಈ ಥರ ಎಲ್ಲ ಮಾಡಬೇಡಿ, ಎಲ್ಲರೂ ಸಹ ಕಾಮ್ ಡೌನ್ ಆಗಿ ಇರಿ ಅಂತ. ಅದೇ ಟೈಮ್ಗೆ ಜಿನ್ನು ಮತ್ತು ಗನ್ ಕೂಡ ಬಂದ್ಬಿಟ್ಟು ನಮ್ಮ ಕೋಚ್ನ ಕೇಳೋಕ್ಕೆ ಶುರುನ ಮಾಡ್ತಾರೆ. ನಮ್ಮ ಭೂಸಭಾ ವಾಪಸ್ ಬಂದುಬಿಟ್ಟಿದ್ದಾಳೆ. ಈಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದೆಲ್ಲ ನಿಮ್ಮಿಂದನೇ ಇರೋದು, ನಿಮಗೆ ಸಹ ಎಲ್ಲರೂ ಸಹ ಗೊತ್ತು ಅಂತ ಕೇಳ್ತಾ ಇರಬೇಕಾದ್ರೆ ಕೆಲಸಕ್ಕೆ ಬಾರ್ದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾನೆ ನಮ್ಮ ಕೋಚು. ಹಿಂಗೆ ಹೇಳ್ತಾ ಇರಬೇಕಾದ್ರೆ ನಮ್ಮ ಜಿನ್ನಿ ಅಂತ ಹೇಳ್ತಾಳೆ, ಇಟ್ ಈಸ್ ರಿಯಲ್, ನಿಮಗೂ ಅವಳಿಗೂ ಅಫೇರ್ ಇತ್ತು, ಅದು ತುಂಬ ವರ್ಷದಿಂದ, ಇದು ಏನಾಗ್ತಾ ಇದೆ ಅಂತ ನಿಜವನ್ನು ಮಾಡ್ಕೊಳ್ತಾಳೆ. ಆವಾಗ ಇಲ್ಲಿ ನಮ್ಮ ಹೋಂಗೆ ಒಂದು ಮೆಸೇಜ್ ಬಂದಿರುತ್ತೆ, ಇಟ್ ಈಸ್ ಓವರ್, ಮೀಟ್ ದ ಭೂಸಭಾ ಅಂತ. ಅದನ್ನು ಎತ್ಬಿಟ್ಟು ಇವಳು ಒಬ್ಬಳಿಗೆ ಫೋನನ್ನು ಮಾಡ್ತಾಳೆ. ಅದು ಬೇರೆ ಯಾರಿಗಾದ್ರು ಆರನ್ಗೆ ಫೋನನ್ನು ಮಾಡಿರ್ತಾಳೆ. ನಿನ್ನ ಜೊತೆ ನಾನು ಸ್ವಲ್ಪ ಮಾತಾಡಬೇಕು, ಆದಷ್ಟು ಬೇಗ ಸಿಗೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡಿಬಿಡ್ತಾಳೆ. ಓಕೆ ಅಂತ ಅವಳು ಸಹ ರೆಸ್ಪಾನ್ಸನ್ನು ಮಾಡಿರ್ತಾಳೆ ಕೂಡ. ಹಾಗಾಗಿನೇ ಅವಳು ಫೋನನ್ನು ಕಟ್ ಮಾಡಿರ್ತಾಳೆ. ಇಲ್ಲಿ ಯಾವ ಮನೆಗೆ ಬರ್ತಾ ಈಗ ಇವಳಿಗೆ ಫೋನನ್ನು ಯಾರೋ ಮಾಡಿಬಿಟ್ಟಿದ್ದಾರೆ. ಆದರೆ ಯಾರು ಅಂತ ಸಹ ಗೊತ್ತೇ ಆಗ್ತಾಯಿಲ್ಲ ಇವಳಿಗೆ. ಹಿಂಗೇನೆ ನೋಡ್ತಾ ಇರಬೇಕಾದ್ರೆ ಆಚೆಲಿ ಯಾರೋ ಓಡಾಡ್ತಾರೋ ಶಬ್ದ ಕೇಳ್ತಾ ಇದೆ. ಹಿಂಗೇನೆ ಎದ್ದು ಬಂದು ವಿಂಡೋ ಹತ್ರಕ್ಕೆ ನಿಂತ್ಕೊಂಡ್ರೆ ಈಗ ಡೇ 3 ಅಂತ ಯಾರೋ ಕನ್ನಡಿ ಮೇಲೆ ಬರೆದ್ಬಿಟ್ಟಿದ್ದಾರೆ, ಅದು ಕೊರಿಯನ್ ಭಾಷೆಯಲ್ಲಿ. ಅದರಲ್ಲಿ ಒಂದು ಪೆನ್ನು ಒಂದು ಸಾಕೆಟ್ ಮೇಲೆ ಬಿದ್ದಿದ್ದರಿಂದ ಅವಳ ಕಣ್ಣಿಗೆ ಬಂದು ಆ ಪೆನ್ನು ಚುಚ್ಕೊಬಿಡುತ್ತೆ. ಹಿಂಗೇನೆ ಚುಚ್ಕೊಂಡಂಥ ಪೆನ್ನನ್ನು ತೆಗಿಯೋದಕ್ಕೆ ತುಂಬಾ ಟ್ರೈನ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅಟ್ಯಾಕ್ 13 ಅಂತ ಬರುತ್ತೆ. ಅಂದರೆ ಭೂಸಭಾ ಬಂದುಬಿಟ್ಟಿರುತ್ತೆ. ಹಿಂಗೇನೆ ಬಂದಂಥದ್ದು ಅವಳಿಗೆ ಚಿತ್ರ ಹಿಂಸೆನ ಕೊಡೋಕ್ಕೆ ಶುರುನ ಮಾಡಿಬಿಟ್ಟಿದೆ. ನೀನು ನಾನು ಇವತ್ತು ಸಾಯಿಸ್ತದೆ ಇದ್ರೆ ನೋಡ್ತಿರೋದು ನಾನು ಯಾರು ಅಂತ ಸಹ ಹೇಳ್ತಾ ಇದೆ. ಅದೇ ಟೈಮ್ಗೆ ಯಾಹನ ಮಾನಂಬರೆಯೋದು ಏನು ಸಹ ಇಲ್ಲ. ಹೀಗೇನೆ ಎಲ್ಲರೂ ಸಹ ಹೊಡೆದಾಡೋಕ್ಕೆ ಶುರುನ ಮಾಡ್ಕೊಂಡಿದ್ದಾರೆ. ನೀನು ತಪ್ಪು ನನ್ನ ತಪ್ಪು ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮ ಜಿನ್ನಿದ್ದಂಥವಳು ಅವಳನ್ನು ಸಾಯಿಸೋದಕ್ಕೆ ಹೋಗ್ಬಿಡ್ತಾಳೆ. ಹಿಂಗೇನೆ ಹೋಗ್ತಾ ಇರಬೇಕಾದ್ರೆ ಇವ್ರು ಮಾಡಿದಂಥ ಒಂದು ಮಿಸ್ಟೇಕಿಂದ ನಮ್ಮ ಭೂಸಭಾನೇ ಒಂದು ಕಂಬಿಗೆ. ಅದಾದಮೇಲೆ ಇವಳಿಗೆ ಗೊತ್ತಾಗುತ್ತೆ, ಅವಳು ತುಂಬಾ ಉಸಿರು ಗಟ್ಟಿ ಸಾಯ್ತಾರನ್ನು ನೋಡಿದ್ರೆ ಇವಳು ಸತ್ತೋಗ್ಬಿಟ್ಲು ಅಂತ ಇವಳಿಗೆ ಗೊತ್ತಾಗ್ಬಿಡುತ್ತೆ. ಹಿಂಗೇನು ಇವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಇದೊಂದು ಆಕ್ಸಿಡೆಂಟ್ ಅಂತ ಹೇಳ್ಬಿಡೋಕ್ಕೆ ಮಾಡೋದಕ್ಕೋಸ್ಕರ ಆ ಬುಲ್ಲಿನ ಬೇರೆ ಯಾರೋ ಸಾಯಿಸಲ್ಲ, ಇವಳೇನೆ ಆ ಮಿಡ್ಲ್ ಸ್ಕೂಲಲ್ಲಿ ಇದ್ದಾಗಲೇ ಅವಳನ್ನು ಸಾಯಿಸ್ಬಿಟ್ಟಿದ್ದಾಳೆ. ಈ ವಿಷಯ ಈಗ ಇವಳು ಒಪ್ಕೋತಾ ಇದ್ದಾಳೆ ಕೂಡ. ಈ ಸೋ ಫನಿ ಅಲ್ಲ ಅಂತ ತುಂಬ ತಮಾಷೆಯಾಗಿ ಹೇಳ್ತಾ ಇದ್ದಾಳೆ ಕೂಡ. ಅದಲ್ಲದೆ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಗಿತ್ತು. ಆಕ್ಸಿಡೆಂಟ್ ಅಂತ ಮರ್ತು ಬಿಡೋಣ ಅಂತಲೂ ಸಹ ಹೋಗಿದ್ದೆ. ಬಟ್ ಆದರೆ ಅದು ಆಗಲಿಲ್ಲ ಕೂಡ. ಅದು ಯಾವಾಗಲೂ ಸಹ ನನಗೇನೆ ಇದರ ರೀತಿ ಕಾಡ್ತಾ ಇದೆ ಕೂಡ. ಅದಕ್ಕೆ ಭೂಸಭಾನೇ ಹೆಲ್ಪ್ ಮಾಡಿದ್ದು ಅದನ್ನು ಮುಚ್ಚಿಡೋದಕ್ಕೋಸ್ಕರ. ನಾನು ಕೂಡ ಅವಳಿಗೇನೆ ಸಪೋರ್ಟನ್ನು ಮಾಡೋದು ಕೂಡ ಅಂತ ಹೇಳ್ತಾ ಇದ್ದಾಳೆ. ಈಗ ಮತ್ತೆ ಫ್ಲ್ಯಾಶ್ ಬ್ಯಾಕಿಗೆ ಬರ್ತಾಯಿದ್ದು. ಅದೇ ಅವತ್ತು ಅವಳು ಫುಟ್ಬಾಲನ್ನು ಆಡ್ತಾಯಿದ್ಲು ಅಲ್ವಾ, ಅವಾಗ ಎದ್ದೇಳು ಅಂತ ಹೇಳ್ತಾಯಿದ್ಲು ಅಲ್ವಾ, ಅದು ಬೇರೆ ಯಾರಿಗೂ ಅಲ್ಲ ಇವಳಿಗೇನೆ ಹೇಳ್ತಾ ಇದ್ದಿದ್ದು. ಅದಕ್ಕೋಸ್ಕರನೇ ಇವಳು ಎದ್ದಂಬಾರ್ದು ಅಂತ ಹೇಳ್ಬಿಟ್ಟು ಅವಳ ತೊಡೆಯನ್ನು ಗಿಂಡ್ಕೊಂಡಿರ್ತಾಳೆ. ಅದೇ ಇದ್ಲಲ್ಲ, ಅವಳಿಂದ ಇವಳು ಸಿಕ್ಕಾಪಟ್ಟೆ ಟ್ರೈನಿಂಗನ್ನು ತೊಗೊಂಡ್ಬಿಟ್ಟಿದ್ದಾಳೆ. ಈಗ ನಮ್ಮ ಜಿನ್ನ ಕೂಡ ಸಾಯಿಸೋಕ್ಕೆ ಸಾಯಿಸಲು ಬಿಡ್ತಾಳೆ ಕೂಡ. ಈಗ ನಮ್ಮ ಜಿನ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕೈಯಲ್ಲಿ ಒಂದು ಚಾಕುನ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಅದೇ ಟೈಮ್ಗೆ ಅಟ್ಯಾಕ್ 3 ಕೂಡ ಬಂದ ಕಾರಣ ಅವಳು ಚುಚ್ಚೋದಕ್ಕೆ ಆಗೋದಿಲ್ಲ. ಆದರೂ ಸಹ ಹೆಂಗೋ ಪ್ರಯತ್ನವನ್ನು ಮಾಡಿಬಿಟ್ಟು ನಮ್ಮ ಹಾಂಗೆ
ಕತ್ತನ್ನು ಕುಯ್ದು ಬಿಡ್ತಾಳೆ. ಹಂಗೆ ಕುಯ್ದಂಥವಳನ್ನ ಪೂರ್ತಿಯಾಗಿ ಸಾಯಿಸಬೇಕು ಅಂತ ಚಾಕನ ಮುಂದೆ ತೊಗೊಂಡು ಹೋಗ್ತಾಳೆ. ಅದೇ ಟೈಮ್ಗೆ ಅವಳು ಒಂದು ಬೈರೆ ಜೇನು ಅಂದರೆ ತುಂಬಾ ವಿಷಕಾರಿ ತುಂಬಿದಂಥ ಒಂದು ಚೇಳನ್ನು ಅವಳು ಅದಕ್ಕೆ ಕುಯ್ದಿದ್ಲು ಅಲ್ವಾ, ಅದ್ರ ಚುಚ್ಚಿದ್ಲು ಅಲ್ವಾ, ಆ ಜಾಗಕ್ಕೆ ಬಿಟ್ಬಿಡ್ತಾಳೆ. ಅಷ್ಟೇ ಆ ಚೇಳು ಅವಳನ್ನ ಕರ್ಕೊಂಡು ಪೂರ್ತಿಯಾಗಿ ಅವಳ ಹೊಟ್ಟೆನೇ ಪೂರ್ತಿಯಾಗಿ ಧ್ವಂಸವನ್ನು ಮಾಡಿಬಿಡುತ್ತೆ. ಆದರೆ ಏನು ಸಹ ಮಾಡೋದಕ್ಕೆ ಬಿಡ್ತಾನೆ ಇಲ್ಲ ಇವರು, ಎರಡು ಕೈನೂ ಸಹ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೇನೋ ಅವಳನ್ನ ಅಲ್ಲೇ ಸಾಯಿಸಾಕ್ಬಿಡ್ತಾರೆ ಕೂಡ. ಏನು ಸಹ ಮಾಡೋಕ್ಕಾಗ್ದಲ್ಲ ಕೈಯೇನೋ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಹಿಂಗೇನೆ ಆ ಚೇಳಿದಂಥದ್ದು ಪೂರ್ತಿಯಾಗಿ ಕರ್ಕೊಂಡು ಹೊಟ್ಟೆ ಒಳಗೆಲ್ಲ ಹೋಗ್ಬಿಟ್ಟು ತುಂಬಾ ಬ್ರೂಟಲಾಗಿ ಚಿತ್ರಹಿಂಸೆಯನ್ನು ಕೊಟ್ಬಿಟ್ಟು ಅವಳನ್ನ ಅಲ್ಲೇ ಸಾಯಿಸ್ಬಿಡುತ್ತೆ. ಅಂದಾಗೆ ಈ ಮೂವಿ ಕೂಡ ಇಲ್ಲಿಯೇ ಮುಗಿದೋಗುತ್ತೆ. ಈಗ ಈ ಥರ ಮೂವಿನ ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. ಅಂದಾಗೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಇಂಥದ್ದೊಂದು ಚಾನಲ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಎಲ್ಲರಿಗೂ ಸಹ ಕಳಿಸೋದು. ಈ ನೆಕ್ಸ್ಟ್ ವೀಡಿಯೋಯಿಂದ ಬೇರೆ ರೀತಿಯೇ ಮಾತಾಡ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ಅಂದಾಗೆ ಯಾರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದರೆ ಒಂದು ಲೈಕನ್ನು ಕೊಟ್ಟು ಸಪೋರ್ಟನ್ನು ಮಾಡಿ ಅಂತ ಹೇಳ್ತೀನಿ.